ಸುವರ್ಣ. ಖುಷಿ ಖುಷಿ ಖುಷಿ. ಕರೆಕ್ಟ್ ಅಲ್ವಾ ರಜನಿ ಹೇಳಿದ್ದು? ಆರ್ಯನ್ ಸರಿಯಾದ ವ್ಯಕ್ತಿ ಅಲ್ಲ. ನಾನು ಯಾಕೆ ರಜನಿಗೆ ಹಾಗೆ ಹೇಳಿದೆ? ಅವಳ ಆಲೋಚನೆ ಸರಿಯಾಗೇ ಇದೆ. ನಿನ್ನ ನಿರ್ಧಾರ ಸರಿಯಾಗಿದೆ ಅಂತ ಹೇಳ್ಬಿಡ್ತೀನಿ ರಜನಿಗೆ. ತುಂಬ ಹಾರ್ಷಾಗಿ ಮಾತಾಡಿದೆ. ಸಮಾಧಾನ ಮಾಡ್ಬೇಕು ರಜನಿನ. लंका तो जल गई कांचा। ಹೇಳಿ. ಎಲ್ಲಿದ್ದೀರಾ ಸರ್? ಮನೆಯಲ್ಲಿ. ನಿಮ್ಮ ಅಕ್ಕಪಕ್ಕ ಯಾರಿಲ್ಲ. ಸಚ್ಚಿದಾನಂದ್ ಅವರ ಎನ್ಕ್ವೈರಿ ಮುಗೀತು ಸರ್. ಸರಿ, ಶಿಕ್ಷೆ ಆಗಬಾರ್ದು. ನೀವು ಹೇಳಿದ್ಮೇಲೆ ಆಯ್ತು ಬಿಡಿ ಸರ್. ಶಿಕ್ಷೆ ಆಗಬಾರ್ದು ಅಂತ ಹೇಳಿದ್ದು ಕಾನೂನು ಕಡೆಯಿಂದ ಮಾತ್ರ. ನಿಮ್ಮ ಆಲೋಚನೆಗಳೇ ಅರ್ಥ ಆಗಲ್ಲ ಸರ್. ಒಳ್ಳೆಯದು, ಅಷ್ಟೇನಾ? ಅಷ್ಟೇ ಸರ್. ವಿಚಾರಣೆ ವೇಳೆ ಸಚ್ಚಿದಾನಂದ್ ಅವರು ಧೈರ್ಯವಾಗೇ ಇದ್ರು ಸರ್. ಯೋಚನೆ ಮಾಡದೆ ಉತ್ತರ ಕೊಟ್ಟರು. ಆದಷ್ಟು ಬೇಗ ಈ ಹಗರಣದ ವಿಚಾರಣೆ ಮುಗಿಬೇಕು. ನನ್ನ ಮಟ್ಟಿಗೆ ಬೇಗ ಮುಗಿಬೇಕಾಗಿದೆ. ಸಚ್ಚಿದಾನಂದ್ ಅವರು ನಿರಪರಾಧಿ ಅಂತಾದರೆ ಸಾಕು. ಬೇಗ ಮುಗಿಸ್ರಿ ಈ ಹಗರಣದ ಕೇಸನ್ನು. ಹುಟ್ಟಿಸೋದು ಮುಗಿಸೋದು ಕ್ಷಣದ ಕೆಲಸ ರೀ, ಅರ್ಥ ಮಾಡ್ಕೊಳ್ಳಿ. ಆಯ್ತು ಸರ್. ಎಲ್ಲಿ ಹೋದ್ಲು ರಜನಿ? ರಜನಿ, ರಜನಿ. ಅವರು ಕೇಳಿಸಲ್ಲ ಬಿಡಿ ಬಾಸ್. ಎಲ್ಲಿ ಹೋದ್ರು? ಅವ್ರು ಆಲೇ ಮನೆಗೆ ಹೋದ್ರು ಸರ್. ಆಗ್ಲೇ ಮನೆಗೆ ಹೋದ್ರಾ? ಹೌದು ಸರ್. ಏನು ಹೇಳಿದ್ರು? ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಸರ್. ಸಾರಿ ಸರ್. ಸರ್, ಕಾಫಿ ಏನಾದರೂ? ಸರಿ ಸರ್. ರಜನಿ ನನ್ನ ಜೊತೆ ಕಾರಲ್ಲಿ ಬರಬೇಕಾಗತ್ತೆ ಅಂತ ಏನಾದರೂ ಬೇಗ ಹೋದ್ಲಾ? ಅಥವಾ ನನ್ನ ಮಾತಿಂದ ಬೇಜಾರಾಗಿ ಹೋದ್ಲಾ? ಓಹ್, ಇವರೇ ಬಂದ್ರು ಅಂತ ಕಾಣುತ್ತೆ. ರಜ್ಜು, ಇದೇನೇ ಇದು ಇದ್ದಕ್ಕಿದ್ದ ಹಾಗೆ? ಬೆಳಗ್ಗೆ ಫೋನ್ನಲ್ಲೂ ಹೇಳಲಿಲ್ಲ ಬರ್ತಾ ಇದೆಯಾ ಅಂತ. ನಾನು ಫೋನ್ ಮಾಡಿ ಬಂದ್ರೆ ನೀನು ಒಳಗೆ ಸೇರ್ಸದಾ? ಸರಿ, ಹೊರಗೆ ಹೋಗಿ ಫೋನ್ ಮಾಡಿ ಬರ್ತೀನಿ. ಏನೇ ನೀನು ಇಷ್ಟು ಬೇಗ ಕೋಪ ಮಾಡ್ಕೋತೀಯಾ? ನಾನೇನು ಅನ್ಬಾರ್ದು ಅಂದಿದ್ದು? ಸುಮ್ಮನೆ ತಮಾಷೆ ಮಾಡಿದೆ ಅಮ್ಮ. ಕೋಪ ಮಾಡ್ಕೊಂಡು ಹಾಗೆ ನಾಟಕ ಮಾಡಿದೆ. ಯಾಕೆಂದ್ರೆ ಜೀವನನೇ ಒಂದು ನಾಟಕ ಅಲ್ವಾ? ಸಾಕು ಭಾಷಣ, ಬಾ ಒಳಗೆ. ರಜ್ಜು, ವಿಷ್ಣು ಮನೇಲಿ ಏನು ತೊಂದರೆ ಇಲ್ಲ ತಾನೆ? ವಿಷ್ಣುದೇನು ರಗಳೆ ಇಲ್ವಲ್ಲ? ಎಲ್ಲ ಸರಿ ಇದೆ. ನೀನು ನೋಡೋಣ ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ.
ಪಪ್ಪ ಎಲ್ಲಿ? ಇಲ್ಲ ಕಣೆ, ಇನ್ನೂ ಬಂದಿಲ್ಲ. ನ್ಯೂಸಲ್ಲಿ ನೋಡಿದ್ರೆ ಏನೇನೋ ತೋರಿಸ್ತಾರೆ. ತುಂಬ ಭಯ ಆಗುತ್ತೆ ನನಗೆ. ಹಾಳಾದ ವಿಷ್ಣು ನಮ್ಮ ನೆಮ್ಮದಿನ ಕಿತ್ಕೊಂಡ್ಬಿಟ್ಟ. ಇವ್ರನ್ನ ಅರೆಸ್ಟ್ ಮಾಡಿಸಿ. ಪ್ರಾಣ ಕೇಳಿದ್ರು ಕೊಟ್ಬಿಡ್ತಿದ್ದೆ. ನನ್ನ ಗಂಡಂಗೆ ಹಿಂಗೆ ಮಾಡಬಾರ್ದಾಗಿತ್ತು. ಅವನು ಅಳಿಯ ಮಗನ್ ಥರ ಅಂತಾರೆ, ಆದರೆ ಇವನು ನಮ್ಮ ಪಾಲಿಗೆ ಶತ್ರು ಆಗ್ಬಿಟ್ಟ. ಹೋಗ್ಲಿ ಬಿಡಮ್ಮ, ನಮ್ಮ ಜೀವನದಲ್ಲಿ ಆಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಮೇಲೊಬ್ಬ ಇರ್ತಾನಲ್ಲ, ಅವನಿಗೆಲ್ಲ ನೋಡ್ತಿರ್ತಾನೆ. ಸೋಲು ಗೆಲುವು ಶಿಕ್ಷೆ ಭಿಕ್ಷೆ ಎಲ್ಲ ಅವನ ತೀರ್ಮಾನದಂತೆ ಸಿಗುತ್ತೆ. ಗಣಪ ನಮ್ದವ್ರನ್ನ ಒಳ್ಳೆಯವ್ರನ್ನ ಕೈ ಬಿಡಲ್ಲ. ರಜನಿ, ರಜನಿ ಯಾವಾಗ ಬಂದೆ ಪುಟ್ಟ? ಈಗ ಬಂದೆ ಪಪ್ಪ. ವಿಚಾರಣೆ ಏನಾಯ್ತು? ಏನೂ ಆಗ್ಲಿಲ್ಲ. ಅನು, ಯಾವ ಆತಂಕನೂ ಬೇಡ. ನಾನು ನಿರಪರಾಧಿ ಅನ್ನೋದು ಸಾಬೀತಾಗತ್ತೆ. ಅನು, ಪ್ಲೀಸ್ ಒಂದು ಕಪ್ ಕಾಫಿ ಮಾಡ್ಕೊಡ್ತೀಯಾ? ಅಲ್ಲೂ ಕೊಟ್ಟಿದ್ರು ತುಂಬ ಕೆಡದಾಯಿತು. ಆಯಿತು, ಈಗಲೇ ಮಾಡ್ಕೊಂಬರ್ತೀನಿ. ಅಪ್ಪ ಮಗಳು ಇಬ್ಬರು ಮಾತಾಡ್ತಾ ಇರಿ. ನಾನು ಹೋಗಿ ಮೊದಲು ದೇವ್ರಿಗೆ ದೀಪ ಹಚ್ಬಿಡ್ತೀನಿ. ಸದ್ಯ ನನ್ನ ಆತಂಕ ಕಮ್ಮಿ ಆಯಿತು. ಇವತ್ತು 2 kg ತುಪ್ಪ, 3 ಬಂಡ್ಲು ಬತ್ತಿ, 6 ಬೆಂಕಿ ಪಟ್ಟ ಖಾಲಿ ಗ್ಯಾರಂಟಿ. ಹೇಗಿದೆಯಾ ಮಗಳೇ? ನೀನು ಬಿಡಮ್ಮ, ಮಹಾರಾಣಿ. ವಿಷ್ಣು ಬಿಟ್ಟೇ ಇರಲ್ಲ ಅನ್ಸುತ್ತೆ. ಕಲ್ಪನೆಗಳು ಬಹಳ ಸುಖ ಕೊಡುತ್ತೆ ಬಿಡು ಪಪ್ಪ. ಆದರೆ ನಾನು ಆರಾಮಾಗೇ ಇದ್ದೀನಿ. ಗೊತ್ತು ನೀನು ಆರಾಮಾಗೇ ಇದೆಯಾ ಅಂತ. ಆದರೂ ನಿನ್ನ ತಲೆಯಲ್ಲಿ ಹೊಕ್ಕಿರೋ ಅನುಮಾನದ ಹುಳದಿಂದ ವಿಷ್ಣು ನಿನ್ನನ್ನು ಪ್ರೀತಿಸ್ತಾ ಇದ್ರು ನಿನಗೆ ಕಿರಿಕಿರಿ ಆಗುತ್ತೆ. ನೀನು ನಿನ್ನ ತಲೆಯಲ್ಲಿ ಹೊಕ್ಕಿರೋ ಹುಳನ ಯಾವತ್ತು ತೆಗೆದು ಹಾಕ್ತೀಯೋ ಆವತ್ತಿನಿಂದ ಪ್ರತಿ ಕ್ಷಣ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಹೋಗ್ಲಿ ಬಿಡು, ನೀನು ಬಾಸ್ ಈಗ, ನಾನು ನಿರುದ್ಯೋಗಿ. ಈ ಆಪಾದನೆಯಿಂದ ಮುಕ್ತನಾಗೋವರೆಗೂ ಕೆಲಸ ಇಲ್ಲ. ನಿಮ್ಮ ಕಂಪ್ನಿಲಿ ಒಂದು ಕೆಲಸ ಕೊಡ್ತೀರಾ ಮೇಡಮ್? ನೀವು ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಮೇಡಮ್. ಪಪ್ಪ, ನೀವು ಹೀಗೆ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ. ಕಂಪ್ನಿ ಓನರ್ ತಂದೆಗೆ ಯಾಕೆ ಕೆಲಸ ಬೇಕು? ತಮಾಷೆಗೆ ಕಣ. ವಿಷ್ಣು, ಹೆಂಡತಿಯಿಂದ ದೂರ ಇರೋದು ಒಳ್ಳೇದಲ್ಲ. ಹಾಗೆ ಹೆಂಡತಿಗೆ ತುಂಬ ಅಡಿಕ್ಟ್ ಆಗಿರೋದು ಒಳ್ಳೇದಲ್ಲ. ಏನೇನೋ ಹೇಳ್ತೀಯಲ್ಲಣ್ಣ. ಅವಳು ಆಫೀಸಿಂದ ಹೇಳದೆ ಬಂದಿದ್ದಾಳೆ. ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಬಂದಿದ್ದಕ್ಕೆ ಬೇಜಾರಿಲ್ಲ, ಹೇಳಿ ಬರ್ಬೋದಿತ್ತಲ್ವಾ? ನಾನು ಕಾಯ್ತಾ ಇದ್ದೆ. ಮರ್ತಿರ್ಬೋದು. ಇದೆಲ್ಲ ಸಣ್ಣ ಸಣ್ಣ ವಿಷಯ ಕಣ. ಯಾಕೆ ಹೇಳಿ ಬರಲಿಲ್ಲ ಅಂತ ಕೇಳೋಕೆ ಹೋದ್ರೆ ಇರಿಟೇಟ್ ಆಗುತ್ತೆ. ಬಿಡು, ಅವಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡು. ಎಲ್ಲ ನನ್ನ ಕಡೆಯಿಂದನೇ ಆಗ್ಬೇಕಣ್ಣ. ಅವಳು ನನ್ನನ್ನು ಅರ್ಥ ಮಾಡ್ಕೋಬೋದಲ್ವಾ? ಬೇಜಾರಾಗುತ್ತೆ. ನಂದೆಲ್ಲ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಿನ್ನ ಪೇಯ್ನ್ ನನಗೆ ಅರ್ಥ ಆಗುತ್ತೆ ವಿಷ್ಣು. ಇದೆಲ್ಲ ಟೈಮ್ ಅಷ್ಟೇ. ಎಲ್ಲ ದಿನನೂ ಜೀವನದಲ್ಲಿ ಒಂದೇ ಥರ ಇದ್ದರೆ ಅದು ಜೀವನ ಅನ್ನಿಸ್ಕೊಳ್ಳಲ್ಲ. ಸಣ್ಣ ಪುಟ್ಟ ಅಂಗಡಿಗಳಲ್ಲೇ ಏನೇನೋ ಬದಲಾವಣೆ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಜೀವನದಲ್ಲಾದರೆ ಕಾನ್ಫಿಡೆನ್ಸ್ ಕಳ್ಕೊಬಾರ್ದು. ನನ್ನ ತಾಳ್ಮೆಗೂ ಮಿತಿ ಇರುತ್ತೆ ಅಣ್ಣ. ಯಾಕಂದರೆ ನಾನು ತಪ್ಪು ಮಾಡಿಲ್ಲ. ಅರ್ಥ ಮಾಡಿಸು ರಜನಿಗೆ ಅದನ್ನು. ನೀನು ಅವ್ರ ತಂದೆನ ಅರೆಸ್ಟ್ ಮಾಡಿಸಿಲ್ಲ ಅಂತ ಸಾಕ್ಷಿ ಸಮೇತ ಅರ್ಥ ಮಾಡಿಸು. ನೀನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡು, ಸಾಬೀತುಪಡಿಸು. ರಜನಿ ನಿನ್ನವಳಾಗ್ತಾಳೆ. ರಜನಿ ಬೇಕು ಅಂದರೆ ನಾನು ಹೇಳಿದ್ನ ಮಾಡು. ಹೋಗು, ಫ್ರೆಶ್ ಆಗು. ಏನ್ ಗೌರಿ, ಏನ್ ಮಾಡ್ತಾ ಇದೀಯಾ? ಗೌರಿನ? ಅದ್ಯಾಕಜ್ಜಿ ನಿನ್ನ ಕಾಲದ ಹೆಸರು? ನೀನೇ ನಮ್ಮನೆ ಗೌರಿ.
ನೀನು ಚೆನ್ನಾಗಿದ್ರೆ ನಮ್ಮಲ್ಲಿ ಸದಾ ಗೌರಿ ಹಬ್ಬ. ನಿನಗೂ ಪುಟ್ಟ ಗಣೇಶ ಹುಟ್ಬಿಟ್ರೆ ನಿಮ್ಮಿಬ್ಬರನ್ನು ಮಂಟಪದಲ್ಲಿ ಕೂರಿಸಿ ದಿನ ಪೂಜೆ ಮಾಡ್ತಿರ್ತೀನಿ. ಸುಮ್ಮನೆ ಇರು ಬಜ್ಜಿ. ಸದಾಶಿವಂಗೆ ಸದಾ ಧ್ಯಾನ ಅಂದಂಗೆ ನಿಂಗೆ ಮಾತಾಡೋದಕ್ಕೆ ಈ ವಿಷಯ ಬಿಟ್ಟು ಬೇರೆ ವಿಷಯನೇ ಇಲ್ಲ ಅಲ್ವಾ? ವಯಸ್ಸಾದ ಕಾಲಕ್ಕೆ ನನಗೆ ಇನ್ನೇನು ವಿಷಯ ಇರುತ್ತೆ ಹೇಳು? ಮೊಮ್ಮಕ್ಕಳು ಮರಿ ಮಕ್ಕಳು ಇಷ್ಟೇ ನನ್ನ ಪ್ರಪಂಚ. ಇವನೊಬ್ಬ. ಯಾರು ಫೋನು? ವಿಷ್ಣುದಾ? ಅಲ್ಲಪ್ಪ ಅಲ್ವಾ? ಹೋಗ್ಲಿ ಬಿಡು. ಮಾವನ ಮನೇಲಿ ಈ ಸಾರಿ ಗೌರಿ ಗಣೇಶ ಹಬ್ಬ ಜೋರಾ? ಗೊತ್ತಿಲ್ಲ. ನಾನಿದ್ದಾಗ ಹಬ್ಬದ ವಿಷಯ ಏನೂ ಮಾತಾಡಿಲ್ಲ. ಹಬ್ಬ ಜೋರಾಗಿ ಮಾಡೋದಾಗಿದ್ರೆ ಮಾವ ನನ್ನ ಹತ್ರ ಹೇಳಿರೋರು. ಎಲ್ಲ ಸರಿ ಇದೆ ಅಲ್ಲ ರಜನಿ? ಏನು? ನೀನ್ ವಿಷ್ಣು ಜೊತೆ ಜಗಳ ಆಡ್ಕೊಂಡು ಬಂದಿಲ್ಲ ತಾನೆ? ಅವ್ರ ಜೊತೆ ಜಗಳ ಆಡಿದ್ರೆ ಮಾತ್ರ ಇಲ್ಲಿಗೆ ಬರ್ತೀನ, ಅಥವಾ ಇಲ್ಲಿಗೆ ಬರೋಕೆ ಅವ್ರ ಜೊತೆ ಜಗಳ ಆಡ್ಬೇಕಾ? ಏನ್ ಪ್ರಶ್ನೆ ಬಜ್ಜಿ ಇದು? ಅಯ್ಯೋ, ಅದಕ್ಕೆ ಕೋಪ? ಏನೋ ಒದ್ದಾಡ್ತಾ ಇದೆಯಲ್ಲ, ಅದು ನನಗೆ ಗೊತ್ತಾಯಿತು. ನೀನು ಹುಟ್ಟಿದ ತಕ್ಷಣ ನಿನ್ನ ಮೊದಲು ನೋಡಿದ್ದು ನಿಮ್ಮ ಅಪ್ಪನೂ ಅಲ್ಲ ನಿಮ್ಮ ಅಮ್ಮನೂ ಅಲ್ಲ, ನಾನು. ನಿನ್ನ ಪ್ರತಿ ಹೆಜ್ಜೆನೂ ಗೊತ್ತು, ನಿನ್ನ ಮನಸ್ಸು ಗೊತ್ತು. ಅದಕ್ಕೆ ಕೇಳಿದೆ. ಏನದು ಹೇಳೆ? ಆ ಥರ ಎಲ್ಲ ಏನೂ ಇಲ್ಲ ಬಜ್ಜಿ. ಕೆಲಸ ಟೆನ್ಷನ್ ಅಷ್ಟೇ. ನಾನೀಗ ಕಂಪ್ನಿ ಪಾರ್ಟ್ನರ್ ಅಲ್ವಾ, ಜವಾಬ್ದಾರಿ ಜಾಸ್ತಿ. ಸರಿನಮ್ಮ, ಕೆಲಸದ ಟೆನ್ಷನ್ ಆದರೆ ಸರಿ, ಸಂಸಾರದ್ದಾದರೆ ಬೇಡ. ವಿಷ್ಣು ತುಂಬ ಒಳ್ಳೆಯವನು. ಅವನ ಬಗ್ಗೆ ನಿನಗೆ ತಪ್ಪರ್ಥ ಆಗಿದೆ. ಅದಕ್ಕೆ ಅವನೇನು ಮಾಡಿದ್ರು ನಿನಗೆ ತಪ್ಪಾಗಿ ಕಾಣಿಸುತ್ತೆ. ಬೇರೆ ಯಾವುದು ಮಾತೇ ಇಲ್ವಾ ಬಜ್ಜಿ ನಿನಗೆ? ನಾನೇನು ಕಾಲ್ ಕೆರ್ಕೊಂಡು ಜಗಳ ಆಡಿ ಬಂದಿಲ್ಲ. Johnny, yes, Papa. Eating sugar, no, Papa. Telling lies, no, Papa. Open your mouth, ha, ha, ha. Chickappa, stop, stop. ಒಂದು ಮಗಳೇ, ರಜನಿ ಆಂಟಿ ನೋಡಕ್ ಹೋಗ್ತಾ ಇದ್ದೀರಾ? ಮಗಳೇ, ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ಹೋಮ್ ವರ್ಕ್ ಇದೆ. ಕಂದ, ನೀನು ಆಮೇಲೆ ಹೋಮ್ ವರ್ಕ್ ಮಾಡಿಸ್ಕೊ. ಈಗ ನಾನು ಹೋಗಿ ಮಾತಾಡ್ಸ್ಕೊ ಬರ್ತೀನಿ, ಆಯ್ತಾ? ಚಿಕ್ಕಪ್ಪ. ಯಾಕೋ? ಮಧ್ಯಾಹ್ನ ಆಫೀಸಿಂದ ಎಲ್ಲಿ ಬರ್ತಾರ ಆಂಟಿ? ಬಂದೇ ಇಲ್ಲ. ಬಂದಿಲ್ವಾ ರಜನಿ? ಕಾರ್ ಬಂತಲ್ಲ, ಅದಕ್ಕೆ ರಜನಿ ಆಂಟಿ ಬಂದ್ರು ಅಂತ ಬಂದೆ. ಯಾಕೆ ಬರ್ಲಿಲ್ಲ? ಅದು ನಂಗೆ ಗೊತ್ತಿಲ್ಲ. ಚಿಕ್ಕಪ್ಪ ಫೋನ್ ಮಾಡು, ಗೊತ್ತಾಗುತ್ತೆ. ಹೌದಲ್ವಾ? ನನಗೆ ಗೊತ್ತೇ ಆಗಲಿಲ್ಲ. ಜಾಣೆ ಕಣೋ ನೀನು. ಕಂದ, ನೀನು ಇಲ್ಲಿ ಇರಬೇಡ, ಮೇಲ್ಗಡೆ ನೀನು ರೂಮ್ಗೆ ಹೋಗಿ ಓದ್ಕೋ, ಓಕೆನಾ? ರಜನಿ ಎಲ್ಲಿದ್ಯಾ? ಆಫೀಸಿಂದ ಹೇಳ್ದೆ ಹೊರಟೆ, ಮನೇಲೂ ಇಲ್ಲ. ಹೇಗಮ್ಮ ಹಿಂಗಾದ್ರೆ? ವಿಷ್ಣು, ನಾನಪ್ಪ ಬಜ್ಜಿ. ಅಜ್ಜಿ ನೀವಾ? ರಜನಿಗೊಂಚೂರು ಫೋನ್ ಕೊಡ್ತೀರಾ? ಮಾತಾಡಬೇಕು. ಏನಾಯ್ತಪ್ಪ? ಹೀಗಾದ್ರೆ ಹೇಗೆ ಅಂತೆಲ್ಲ ಹೇಳ್ತಾ ಇದೆಯಾ? ಏನಿಲ್ಲ ಬಜ್ಜಿ, ಅದು ಅವಳು ಅಲ್ಲಿಗೆ ಬಂದಿರೋದು ನನಗೆ ಗೊತ್ತಿರಲಿಲ್ಲ. ಮತ್ತೆ ಜಗಳ ಆಡ್ಕೊಂಡ್ರೇನಪ್ಪ? ಯಾಕೆ? ಜಗಳ ಎಲ್ಲ ಏನಿಲ್ಲ ಬಜ್ಜಿ.
ಕೆಲಸದ ವಿಷಯದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಯಾಕೆ ಕಿರಿಕಿರಿ ಆಯಿತೋ ಆಗ್ತಿದೆಯೋ ಗೊತ್ತಿಲ್ಲ. ಯಾರ ಆಳ್ ದೃಷ್ಟಿ ಬಿತ್ತೋ ಏನೋ. ನೀವಿಬ್ರು ಒಳ್ಳೆಯವರೇ, ಹೊಂದ್ಕೊಳ್ಳಿ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ನಾನು ಕೇಳಿದ್ದಕ್ಕೆ ರಜನಿ ನೀನು ಹೇಳೋದನ್ನೇ ಹೇಳಿದ್ಲು. ಕೆಲಸದ ವಿಷಯದಲ್ಲಿ ಅಷ್ಟೇ. ರಜನಿ ಕೊಡಿ, ಮಾತಾಡಬೇಕು. ಅವಳು ಕೆಳಗಡೆ ಹೋದ್ಲು. ಅವಳ ಅಮ್ಮನ ಜೊತೆ ಇದ್ದಾಳೆ ಅನ್ಸುತ್ತೆ. ಲೈನಲ್ಲೇ ಇರಪ್ಪ, ನಾನು ಕೊಡ್ತೀನಿ. ಬೇಡ, ಪರವಾಗಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಮತ್ತೆ ಹಬ್ಬ ಜೋರಾ? ನಮ್ಮನೇಲಿ ಅಪ್ಪಾಜಿ ಹೇಳ್ದಂಗೆ ಹಬ್ಬ. ಇನ್ನೂ ಏನು ಹೇಳಿಲ್ಲ ನನಗೆ. ಸರಿ ಬಜ್ಜಿ, ನಾನು ಆಮೇಲೆ ಮಾಡ್ತೀನಿ. ಸರಿನಪ್ಪ. ಛೇ, ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ. ಹೇಳ್ಬಿಟ್ಟು ಹೋಗೋದು ಬೇಡವಾ? ಪ್ರಾಣ ಹಿಂತಾಳೆ. ಪ್ರಾಣ ತೆಗೆದ್ಬಿಡ್ತಾಳೆ ಬ್ರದರ್ ಈ ರಜನಿ. ಏನೋ ಅಂದಿರ್ತೀಯ ಆಫೀಸಲ್ಲಿ ನೀನು? ನಾನೇನು ಅಂದಿಲ್ಲಪ್ಪ, ಮಾಮೂಲಿ ಆಗಿದ್ದೆ ರೇಗಿಸ್ಕೊಂಡು. ಮತ್ತ್ಯಾಕೆ ನಿನಗೆ ಇನ್ಫಾರ್ಮ್ ಮಾಡಿದೆ ಅವಳು ತಾಯಿ ಮನೆಗೆ ಹೋಗ್ತಾಳೆ ಅವಳು? ಏನೋಪ್ಪ, ಮುಂಚಿನ ಹಾಗಿಲ್ಲ ರಜನಿ. ಯಾಕೆ ಹಿಂಗಾದ್ಲೋ? ನೀನು ಮುಂಚಿನ ಥರ ಇಲ್ಲ. ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ನೀನು ನನ್ನ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಿದ್ಯಲ್ಲ? ಕಂಪ್ಲೇಂಟ್ ಅಲ್ಲ ವಿಷ್ಣು, ನೋಡಿದ್ದು ಹೇಳ್ತಾ ಇದ್ದೀನಿ. ನೀನು ಯಾಕೆ ಇಷ್ಟು ರೆಸ್ಟ್ಲೆಸ್ ಆಗಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲದೆ ನಾನೇನಾದರೂ ಅಂದರೆ ಅವಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವಳು ತಾಯಿ ಮನೆಗೆ ಹೋಗಿದ್ರೆ ಕಷ್ಟ. ಬರಲ್ಲ ಅಂತ ಅವಳು ಅಲ್ಲೇ ಕೂತ್ರೆ ಅಪ್ಪಾಜಿ ನನ್ನನ್ನು ಸುಮ್ಮನೆ ಬಿಡಲ್ಲ. ನನಗದೇ ಭಯ. ಈ 6 ತಿಂಗಳಲ್ಲಿ ನಾನು ಅವಳ ಮನ್ಸನ್ನು ಗೆಲ್ಲಬೇಕಾಗಿದೆ. ಡೋಂಟ್ ವರಿ ಬ್ರದರ್, ಏನೂ ಆಗಲ್ಲ. ನೀನು ಟೆನ್ಸ್ ಆಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೀನೇನೋ ಅಂದಿರ್ತೀಯ, ಅದಕ್ಕೆ ರಜನಿ ನಿನ್ನ ಜೊತೆ ಬರದೆ ತವ್ರ ಮನೆಗೆ ಹೋಗಿದ್ದಾಳೆ. ಫೋನ್ ಮಾಡಿ ನೋಡು. ನಥಿಂಗ್ ಟು ವರಿ ವಿಷ್ಣು. ಹೇಳೋದು ಸುಲಭ ನಥಿಂಗ್ ಟು ವರಿ ಅಂತ. ಯೋಚನೆಗಳಿಲ್ಲದೆ ಇರೋದು ಕಷ್ಟ ರಜನಿ ವಿಷಯದಲ್ಲಿ. ಯಾಕೆ ಹೋದ್ಲು? ಥ್ಯಾಂಕ್ ಯು. ಸೂಪರ್ ಕಾಫಿ ಮಾ. ನಂಗೊಂದು ಅನುಮಾನ ಕಣೆ. ಏನು ಹೇಳ್ಬಿಡಮ್ಮ, ಪರಿಹರಿಸ್ಬಿಡ್ತೀನಿ. ಅನುಮಾನ ಅನ್ನೋದು ಗೆದ್ದು ಹುಳ ಇದ್ದ ಹಾಗೆ. ಅಲ್ಲೆಲ್ಲ ಸರಿ ಇದೆಯಾ? ಯಾವ ದೇಶದಲ್ಲಿ? ನಿಮ್ಮ ಮಾವನ ಮನೇಲೆ. ಅದ್ಯಾಕೆ ಹಾಕಿ ಕೇಳ್ತಿದ್ಯಾ? ಹೇಳಿದ್ನಲ್ಲ ಅನುಮಾನ ಅಂತ. ಅರ್ಧ ಕಂಪನಿ ಬರ್ಕೊಟ್ಟು ಇನ್ನೊಂದು ಯಾವುದಾದ್ರೂ ಹೊಸ ಆಟ ಶುರು ಮಾಡ್ತಾರೇನೋ ಅನ್ನೋ ಅನುಮಾನ ನನಗೆ. ಯಾವುದೇ ಮಾವ ಆಗಲಿ ಎಷ್ಟೇ ಪ್ರೀತಿ ಇದ್ರೂ ಸೊಸೆಗೆ ಅರ್ಧ ಕಂಪನಿನ ಬರ್ಕೊಡೋದಿಲ್ಲ, ಅದು ಇಬ್ಬಿಬ್ರು ಗಂಡ್ಮಕ್ಳನ್ನ ಇಟ್ಕೊಂಡು. ಅದಕ್ಕೆ ಕೇಳಿದ್ದು ಅಲ್ಲೆಲ್ಲ ಸರಿ ಇದೆಯಾ ಅಂತ. ಎಲ್ಲರ ಮನೇಲೂ ಸಣ್ಣ ಪುಟ್ಟದಿರಲ್ವೇನಮ್ಮ? ಹಾಗಾದ್ರೆ ಏನೋ ಆಗಿದೆ. ನೋಡ್ ರಜನಿ, ಕೋರ್ಟು 6 ತಿಂಗಳು ಟೈಮ್ ಕೊಟ್ಟಿದೆ. ನಿನ್ನಿಂದ ತಪ್ಪಾದ್ರೂ ವಿಷ್ಣುವಿಂದ ತಪ್ಪಾದ್ರೂ ಯಾವುದನ್ನು ಮುಚ್ಚಿಡಬಾರ್ದು. ಕೋರ್ಟ್ ಮೇಲಿನ ಗೌರವಕ್ಕಾದ್ರೂ ಹೇಳಲೇಬೇಕು. ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡದೆ ಬಂದಾಗಲೇ ನನಗೆ ಅನುಮಾನ ಬಂತು. ಹೇಳಮ್ಮ, ಏನಾಯ್ತು? ಏನು ತೊಂದರೆ? ಅಂಥದ್ದೇನೂ ಇಲ್ಲ ಅಮ್ಮ. ಕೆಲಸದ ವಿಷಯದಲ್ಲಿ, ಕಂಪ್ನಿ ವಿಷಯದಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಪರ್ಸ್ನಲಿ ಏನೂ ಇಲ್ಲ. ನೀನು ಸುಮ್ಮನೆ ರಂಪ ಮಾಡಬೇಡ. ಅಂಥದ್ದೇನೂ ಆಗಿಲ್ಲ. ಹೇಳಿ ರಜನಿ, ಏನು ಅಂತ. ನಾನು ರಂಪ ಮಾಡಲ್ಲ ನೋಡು. ಹೇಳ್ತಿದ್ರೆ ನನ್ನ ಆಣೆ.